ಬೈರತಿ ಬಸವರಾಜ್ ಅವರು ಅರೆಸ್ಟ್ ಆಗ್ತಾರಾ? ಶಾಸಕರಿಗೆ ಬಂಧನದ ಭೀತಿ ನಿಶ್ಚಿತವಾಗಿ ಕಾಡ್ತಾ ಇದೆ. ಬಟ್ ಈಗಲೇ ನಾವು ನಿಷ್ಕರ್ಷಕ್ಕೆ ಬರೋಕ್ಕಾಗಲ್ಲ, ಅಂದರೆ ಒಂದು ಕನ್ಕ್ಲೂಷನ್ ಬರೋಕ್ಕಾಗಲ್ಲ. ಅರೆಸ್ಟ್ ಮಾಡಿಬಿಡ್ತಾರೆ ಇವತ್ತು ಅಂತ, ನೋಡೋಣ ಏನಾಗುತ್ತೆ ಅಂತ. ಅರೆಸ್ಟ್ ಆಗ್ತಾರಾ ಬೈರತಿ ಬಸವರಾಜ್ ಅನ್ನೋ ಪ್ರಶ್ನೆ, ಯಾಕಂದರೆ ಕೊಲೆ ಕೇಸ್ ಅಂತ ಗಂಭೀರ ಪ್ರಕರಣದಲ್ಲಿ ಅವರು ಆರೋಪಿಯಾಗಿರೋದು. ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಎಳ್ಳಷ್ಟು ಸಾಕ್ಷಿ ಅಥವಾ ಇವರ ಹೇಳಿಕೆಯಲ್ಲಿ ಎಳ್ಳಷ್ಟು ಅನುಮಾನ ಬಂದರೂ ಕೂಡ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಅನ್ವಯ ಅರೆಸ್ಟ್ ಮಾಡಬಹುದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇಲ್ಲಿ ಬೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎಷ್ಟರ ಮಟ್ಟಕ್ಕೆ ಕಾಡ್ತಾ ಇದೆ? ಆಮೇಲೆ ಇಂಥ ಪ್ರಕರಣದಲ್ಲಿ ಅರೆಸ್ಟ್ ಮಾಡಬೇಕಂದ್ರೆ ಏನು ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಬೇಕಾಗತ್ತೆ ಪೊಲೀಸರು ಅಂತ? ಫಾರ್ಮಾಲಿಟೀಸ್ ಹೆಂಗಿರುತ್ತೆ ಅರೆಸ್ಟ್ ಫಾರ್ಮಾಲಿಟೀಸು? ಮಮತಾ, ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಬೈರತಿ ಬಸವರಾಜು ಎಫ್ಐ ಆರೋಪಿ. ಹೀಗಾಗಿ ಪೊಲೀಸರು ದೂರುದಾರೆ ಕೊಲೆಯಾದಂತಹ ಬಿಕ್ಲು ಶಿವನ ತಾಯಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರೋದು. ಹೀಗಾಗಿ ಇಲ್ಲಾಗಲೇ ಪ್ರಕರಣದಲ್ಲಿ 5 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಉಳಿದ ಆರೋಪಿಗಳಿಗಾಗಿ ಶೋಧವನ್ನ ಕೂಡ ನಡೆಸಲಾಗ್ತಿದೆ. ಅವರ ತಾಯಿ ಹೇಳಿದಂತೆ ಇಲ್ಲಿ A1 ಆರೋಪಿಯಾದಂತಹ ಜಗ್ಗ ಏನಿದ್ದಾನೆ, ಜಗ್ಗ ಅಲಿಯಾಸ್ ಜಗದೀಶ್, ಆತನ ಜೊತೆ ಶಾಸಕರಿಗೆ ಒಡನಾಟ ಇದೆ. ಹೀಗಾಗಿ ಇಬ್ಬರ ಲಿಂಕ್ನಿಂದ ಈ ಒಂದು ಕೊಲೆ ನಡೆದಿದೆ ಅನ್ನೋ ಒಂದು ಆರೋಪವನ್ನ ಅವರ ತಾಯಿ ಮಾಡಿದ್ರು. ಅದಾದ ಬಳಿಕ ಮಾಧ್ಯಮಗಳ ಎದುರು ಅವ್ರ ತಾಯಿ ಇಲ್ಲ, ನಾನು ಯಾಕೆ ಆ ರೀತಿ ಹೇಳಿದೆ ಅಂತೇಳಿ ಗೊತ್ತಿಲ್ಲ ಅಂದ್ರು. ಆದ್ರೆ ಪೊಲೀಸರು ಒಂದಷ್ಟು ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡಿರ್ತಾರೆ. ಅಂದ್ರೆ ಕೊಲೆಯಾದಂತಹ ಆರೋಪಿಗಳು ಹೇಗೆಲ್ಲ ರೆಕ್ಕಿ ಮಾಡಿದ್ರು, ಯಾವಾಗೆಲ್ಲ ಶಾಸಕರ ಜೊತೆ ನಂಟನ ಹೊಂದಿದ್ರು, ಮತ್ತೆ ಅವರ ಕಾಲ್ ಡೀಟೇಲ್ಸ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಎಷ್ಟು ಬಾರಿ ಮಾತನಾಡಿದ್ದಾರೆ, ಮತ್ತೆ ಎಲ್ಲೆಲ್ಲಿ ಭೇಟಿಯಾಗಿದ್ದಾರೆ, ಹೀಗೆ ಒಂದಷ್ಟು ನಾನಾ ಆಯಾಮಗಳಲ್ಲಿ ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿರ್ತಾರೆ. ಅದ್ರ ಜೊತೆಗೆ ಆರೋಪಿಗಳನ್ನ ಕಸ್ಟಡಿಗೆ ಈಗಾಗಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದುಕೊಂಡಂತಹ ದಿನದಿಂದ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಹೆಕ್ಕಿ ತೆಗೆಯುವ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಇವುಗಳನ್ನ ಆಧಾರವಾಗಿಟ್ಟುಕೊಂಡು ಪ್ರಶ್ನೆಯನ್ನ ಮಾಡುವ ಕೆಲಸವನ್ನ, ಅದಕ್ಕೆ ಉತ್ತರವನ್ನ ಪಡೆಯುವ ಕೆಲಸವನ್ನ ಇವತ್ತು ತನಿಖಾಧಿಕಾರಿಗಳು ಮಾಡೋದು. ಹೀಗಾಗಿಯೇ ನಿನ್ನೆಯೇ ಅಡಿಷನಲ್ ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹಾಗೆ ಪೂರ್ವ ವಿಭಾಗದ DCP ದೇವರಾಜ್ ತನಿಖಾಧಿಕಾರಿಯ ಜೊತೆ ನಿನ್ನೆ ಮೀಟಿಂಗ್ ಅನ್ನ ನಡೆಸಿದ್ರು. ಆ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಬಹುದಾದಂತ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಆ ಪ್ರಶ್ನಾವಳಿಗಳನ್ನ ಸಹ ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಆ 100 ಪ್ರಶ್ನಾವಳಿಗಳಲ್ಲಿ ಸಪ್ಲಿಮೆಂಟರಿ ಕ್ವಶನ್ಸ್ ಕೂಡ ಬರಬಹುದು. CCTVಗಳನ್ನ ಇರಬಹುದು, ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಮತ್ತೆ ಜಗ್ಗ ಮತ್ತೆ ಇತರ ಆರೋಪಿಗಳ ಜೊತೆ ಶಾಸಕರ ಜೊತೆಗಿನ ನಂಟಿರಬಹುದು. ಇವೆಲ್ಲವನ್ನ ಕೂಡ ಇದೀಗ ಪ್ರಶ್ನೆಯನ್ನ ಮಾನ್ಯ ಶಾಸಕರು ಎದುರಿಸಬೇಕಾಗುತ್ತೆ. ಇಲ್ಲಿ ಅವರು ಈ ಕೊಲೆಗೆ ನನ್ನದೇನು ಪಾತ್ರ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಪೊಲೀಸರು ಒಂದಷ್ಟು ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ಅದರ ಆಧಾರದ ಮೇಲೆ ಕ್ವಶನ್ ಅನ್ನ ಕೇಳುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖ